ಸೊ ಈಗ ರಂಗಿತರಂಗದ ಕ್ಯಾಪ್ಟನ್ ಆಫ್ ದಿ ಶಿಪ್ ಇವರು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಫಸ್ಟಿಗೆ ಬಂದು ಸುದೀಪ್ಗೆ ಒಂದು ಸ್ಕ್ರಿಪ್ಟ್ ಬರೆದ್ಬಿಟ್ಟು, ಡ್ಯಾಡಿ ಇದನ್ನು ನೀವು ಡೈರೆಕ್ಟ್ ಮಾಡಿ. ನಾನು ಸ್ಕ್ರಿಪ್ಟ್ ನೋಡಿದ್ರೆ ತುಂಬ ಪವರ್ಫುಲ್ ಇದೆ, ಇಲ್ಲಿ ಮೆಟೀರಿಯಲ್ ಇದೆ ಅನ್ನೋದು ಅರ್ಥ ಆಯಿತು. ಆಗ ನಾನು ಹೇಳಿದೆ, ಇಲ್ಲ ಮಗ, ನೀನು ದೊಡ್ಡದಾಗಿ ಸುದೀಪ್ಗೆ ನೀನೇ ಡೈರೆಕ್ಟ್ ಮಾಡು, ಆದರೆ ಅದಕ್ಕೆ ತಯಾರಿ ಬೇಕು. ನೀನು ತಯಾರಿ ಮಾಡದೆ ಯಾವ ಫೀಲ್ಡಲ್ಲೂ ನಾವು ಹೇಳಿದ್ರೆ ನಾವು ಮೇಲೆ ಬೀಳೋಕ್ಕಾಗಲ್ಲ. ಯು ಹ್ಯಾವ್ ಟು ಫೈಂಡ್ ಯುವರ್ ವೇ. ಅಲ್ಲಿಂದ ಲೈಫ್ ಮೀಟ್ಸ್ ಲೈಫ್ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ ಇನ್ಫೋಸಿಸ್ಗೆ. ಅದು ಕಾರ್ಪೊರೇಟ್ ವರ್ಲ್ಡಲ್ಲಿ ಬೆಸ್ಟ್ ಇದು ಬಂದ್ಬಿಡುತ್ತೆ ಡಾಕ್ಯುಮೆಂಟ್ರಿ ಆಲ್ ಓವರ್ ಇಂಡಿಯಾ. ಆಮೇಲೆ ಅಮೆರಿಕದಲ್ಲಿ ರಸಲ್ ಹಾರ್ವರ್ಡ್ ಅಂತ ಹಾಲಿವುಡ್ ಸ್ಟಾರ್ನ ಇಟ್ಕೊಂಡು, ಲ್ಯಾನ್ಸ್ ಕ್ಯಾಪ್ಲನ್ ಹಾಲಿವುಡ್ ಕ್ಯಾಮ್ರಾಮನ್ನ ಇಟ್ಕೊಂಡು ವರ್ಡ್ಸ್ ಅಂತ ಒಂದು ಇದು ಮಾಡ್ತಾರೆ. ಅದು 120 ಕಂಟ್ರೀಸಲ್ಲಿ ಇದಾಗುತ್ತೆ. ಅದಕ್ಕೆ ಅವಾರ್ಡ್ಸ್ ಬೇರೆ ಬಂತು. ಅವ್ರು ರಸಲ್ ಹಾರ್ವರ್ಡ್ ಇಂಡಿಯಾಗೆ ಬಂದರು. ಆ ಶೋನ ಸುದೀಪ್ ಅವರೇ ಇನಾಗ್ರೇಟ್ ಮಾಡಿದ್ರು ಇಲ್ಲಿ ಏಟ್ರಿಯಾದಲ್ಲಿ. ಆಗ ಸುದೀಪ್ ನಿಮಗೆ ಓಪನ್ ಡೇಟ್ ಕೊಡ್ತೀನಿ, ಎನಿ ಟೈಮ್ ಯು ಡೂ ಇಟ್ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದರು. ಆ ಕ್ವಾಲಿಟಿನ ನೋಡಿ ಅದನ್ನು ಉಳಿಸ್ಕೊಂಡು ಈಗ ಅದೇ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡು ಈಗಾಗಲೇ 2 ಸಿನಿಮಾ ಆಗ್ತಾಯಿದೆ, 2ನೇ ಸಿನಿಮಾ ಈಗ ಆಗ್ತಾಯಿದೆ. ಸೊ ಅವರಿಗೆ ಎಲ್ಲದಕ್ಕೂ ಕಾರಣ ಆಗಿರುವಂಥದ್ದು ರಂಗಿತರಂಗ ಫೌಂಡೇಶನ್. ಸೊ ಅದನ್ನು ಹೇಗಾಯಿತು, ಏನಾಯಿತು, ಅವರ ಅನಿಸಿಕೆ ಏನು ಅನ್ನೋದನ್ನು ಅವರೇ ಹೇಳ್ತಾರೆ ನಿಮಗೆ. ರಂಗಿತರಂಗ ಜುಲೈ 3, 2015 ರಿಲೀಸ್ ಆಗಿದ್ದು. ಸೊ ಹೀಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನು ಹೇಳಿದ್ರು. ಎಲ್ಲರೂ ಹೇಳಿದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ, ಹಿಂದೆಯಿಂದನೇ ಸಪೋರ್ಟ್ ಮಾಡ್ತಿದ್ರು ಯಾವಾಗ್ಲೂ. ಯಾವಾಗೋ ಒಂದ್ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ. ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ. ಸೊ ನಿರೂಪ್ ಹೇಳ್ದಾಗೇ ರಿಲೀಸ್ ದಿವಸ ಕಪಾಲಿ ಥಿಯೇಟ್ರ್, ಮೈನ್ ಥಿಯೇಟ್ರ್, ನಮಗೆ ಜನ ಎಲ್ಲ ಆಚೆ ಬಂದವರೆಲ್ಲ ಆಲ್ಮೋಸ್ಟ್ ಅಂದರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇ. ಎಲ್ಲರೂ ಬಂದು, ಇಲ್ಲ ಅವಾರ್ಡ್ ಬರ್ಬೋದು, ಒಂದಷ್ಟು ಕ್ರಿಟಿಕ್ಸ್ ಹೊಗಳ್ಬೋದು, ಬಟ್ ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂದರು. ನನಗೆ ಶಾಕ್ ಆಗೋಯ್ತು. ಬಿಕಾಸ್ ನಾನು US ಅಲ್ಲಿ ಕೆಲಸ ಬಿಟ್ಟು ಬಂದುಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ವೈಫಿಗೆ ಪ್ರಾಮಿಸ್ ಮಾಡಿದ್ದೆ. ಅವ್ರು ಹೇಳಿದರು ನನಗೆ, ಸಿನಿಮಾ ಗೆದ್ದರೆ ನಾನು ಇಂಡಿಯಾಗೆ ಬರ್ತೀನಿ, ಸೋತ್ರೆ ನೀನು ವಾಪಸ್ ಬರಬೇಕು ಅಂತ. ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಲ್ಲಿ, ಬಿಟ್ಬಿಟ್ಟು ಬೇರೆ ಬಂದುಬಿಟ್ಟಿದ್ದೀನಿ, ಕ್ವಿಟ್ ಮಾಡಿಬಿಟ್ಟಿದ್ದೀನಿ ಕಂಪ್ನಿನ, ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ. ಬಿಕಾಸ್ ನನಗೆ ಆ ರಿಯಾಕ್ಷನ್ನಲ್ಲೇ ನನಗೆ ಸಿನಿಮಾ ಮುಗೀತು ಅಂತಲೇ ಅನ್ನಿಸ್ತು. ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ, ಯಾರೋ ಥಿಯೇಟ್ರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದುಬಿಟ್ಟು, ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದರೆ ಅಂದರು. ನಾನು ಏನು ಟ್ರಿಮ್ ಮಾಡೋದು, ಏನು ಮಾಡೋದು, ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ. ಅವಾಗ ನಮ್ಮ ತಂದೆ ಬಂದು ಹೇಳಿದ್ರು, ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದ್ದೀರಾ, ಇವಾಗ ನೀವು ಎಡಿಟ್ ಮಾಡಿದ್ರೂ ಇನ್ನೊಂದು 4-5 ದಿನ ಬೇಕು, ಅಷ್ಟರಲ್ಲಿ ಸಿನಿಮಾ ಕತೆ ಮುಗಿದೋಗಿರುತ್ತೆ. ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದರು. ಆ್ಯಂಡ್ ಅವಾಗ ಪ್ರಕಾಶ್ ಅವ್ರ ಸುಮ್ಮನೆ ಸ್ಮೈಲ್ ಮಾಡೋರು ಹೊರಟ್ಬಿಟ್ರೆ, ಏನೂ ಹೇಳಿಲ್ಲ. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ. ರಿವ್ಯೂಸ್ ಆರ್ ಫೇವ್ರೇಬಲ್, ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ. ಅವಾಗ ನಿರೂಪ್ ಹೇಳಿದೆ, ನನಗೆ ಸ್ಟ್ರೆಂತೇ ಇಲ್ಲ ಹೋಗೋಕ್ಕೆ, ನೀನು ಹೋಗು ಥಿಯೇಟ್ರ್ ವಿಸಿಟ್ ಮಾಡ್ಕೊಂತ. ನಿರೂಪ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ಸಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ, ಶೋಸ್ ಜಾಸ್ತಿ ಇರ್ತೀವಿ. ಇವತ್ತು ಪ್ರಾಬ್ಲಮ್ ಇದೆ, ಬಟ್ ಅವತ್ತು ಪೋಸ್ಟರು ಇರ್ತಾ ಇರಲಿಲ್ಲ ನಮ್ಮದು. ಸೊ ಅವ್ನು ಹೋಗೋದು, ಟ್ರೈಲರ್ ತೋರಿಸೋದು ಲೈನಲ್ಲಿ ನಿಂತವ್ರಿಗೆ, ನಮ್ಮ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು. ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನು ಐಡಿಯಾ ಮಾಡೋದು ಇದಕ್ಕೆ ಅಂತ ಸೋಷಿಯಲ್ ಮೀಡಿಯಲ್ಲಿ ಅವಾಗ ಬಂದಿದ್ದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾ ಇರೋದೆಲ್ಲ. ಬುಕ್ ಮೈ ಶೋಲ್ಲಿ ಹೋಗೋದು, ಸ್ಕ್ರೀನ್ಶಾಟ್ ತೆಗೆಯೋದು, ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು, ರೆಡ್ ಇರೋದೆಲ್ಲ ಹಾಕೋದು. ಯಾರೋ ಕಳಿಸೋರು IMDb 9.7 ರೇಟಿಂಗ್ ಇತ್ತು ಅವತ್ತಿಗೆ. ನಾನು IMDb ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ. ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್, IMDb ರೇಟಿಂಗ್ ಹಾಕುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವ್ರು ಕಾಲ್ ಮಾಡಿದ್ರು. ಅವ್ರು ಅದುವರೆಗೂ ಸಿನಿಮಾನೇ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ಸಿನಿಮಾ ಕಥೆನೂ ಕೇಳಿರಲಿಲ್ಲ. ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್, ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದೊಂದು ಸೀನ್ ಹೇಳಿದ್ದೆ. ಆಮೇಲೆ ಹಾಡುಗಳನ್ನ ಅವತ್ತು ಬರೆದಿದ್ದೆ, ಅದನ್ನೆಲ್ಲ ಹಾಡು ಕೇಳಿಸ್ದೆ. ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಟೈಮ್ದು ಹಾಡುಗಳನ್ನ ಕೇಳ್ದಂಗೆ ಆಗ್ತಾಯಿದೆ ನನಗೆ, ಸಿನಿಮಾ ಮಾಡೋಣ ಅಂದರು. ಅಷ್ಟು ಕೇಳಿ ಸಿನಿಮಾ ಮಾಡಿ, ಆ್ಯಂಡ್ ಸಿನಿಮಾ ರಿಲೀಸ್ ಆಗಿ 2 ದಿನ ಆದಮೇಲೆ ಅದನ್ನು ನೋಡಿ ನನಗೆ ಫೋನ್ ಮಾಡಿ, ಏನು ಸಿನಿಮಾ ಮಾಡಿದ್ದೀರಾ ಅನ್ನೋ ತುಂಬ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು. ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋಕ್ಕೆ ಶುರು ಆಯಿತು, ಜನ ನೋಡೋಕ್ಕೆ ಶುರು ಮಾಡಿದ್ರು. ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು.
ಸೊ ಥ್ಯಾಂಕ್ ಯು ಸರ್. ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್ ಆ್ಯಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದಾಗಿ ಇವತ್ತು ಬಂದಿಲ್ಲಿ ಕೂತಿದ್ದೀವಿ ನಾವು.